ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನು ಬಾಯ್. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು 5 ಚೆಸ್ಟ್ ವರ್ಕೌಟ್ ಮಾಡ್ತಾ ಇದೀನಿ. ಫಸ್ಟ್ ಮಾಡ್ತಾ ಇರೋದೇ ಡಂಬಲ್ ಪ್ರೆಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಯಾಕಂದ್ರೆ ಡಂಬಲ್ ಪ್ರೆಸ್ ಬಂದು ನನ್ನ ಫೇವರೇಟ್, ಮತ್ತೆ ನನ್ನ PR ಬಂದು 25 kg ಈಚ್ 25 kg. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಡಂಬಲ್ನ ಇಳಿಸೋವಾಗ ಡಂಬಲ್ನ ಬಿಸಾಕಬೇಡಿ. ಅದನ್ನ ಪ್ಲೇಸ್ ಮಾಡೋ ಟೆಕ್ನಿಕ್ ಹೇಗೆಂದರೆ ನಿಮ್ಮ ಥೈಸ್ನ ಸ್ವಲ್ಪ ಮೇಲೆ ಲಿಫ್ಟ್ ಮಾಡಿ, ನಿಮ್ಮ ಡಂಬಲ್ಸ್ನ ಸ್ಟ್ರೈಟ್ ಮಾಡಿ, ಅದರ ಮೇಲೆ ಪ್ಲೇಸ್ ಮಾಡಿ, ಆಮೇಲೆ ಸ್ಲೋವಾಗ ನಿಧಾನವಾಗಿ ಇಳಿಸ್ಬೋದು. ಸೊ ಡಂಬಲ್ ಪ್ರೆಸ್ ಆದಮೇಲೆ ನಮ್ಮ ಫ್ರೆಂಡ್ಸು ಸ್ವಲ್ಪ ಫೋಸ್ ಹೇಳ್ಕೊಡು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ನಮ್ಮ ಫ್ರೆಂಡ್ಸ್ಗೆ ಫೋಸ್ ಹೇಳ್ಕೊಡ್ತಾ ಇದ್ದೆ. ರಾಧಾ ಪ್ಲೀಸ್, ರಾಧಾ ಐ ಲವ್ ಯು. ರಾಧಾ ರಾಧಾ ಏಯ್, ಯಾಕೆ ಸರ್? ಏನ್ ಮಾಡ್ತಾ ಇದೀಯಾ ಸರ್, ಆ ಹುಡುಗಿನ ಲವ್ ಮಾಡ್ತಾ ಇದೀನಿ ಸರ್. ಲವ್ ಸರ್. ಏಯ್ ತಗಡು, ನೀನ್ ಈ ತರ ಹವಾಯಿ ಚಪ್ಪಲಿ ಹಾಕೊಂಡು ಕಿತ್ತೋಗ್ರ ಸೈಕಲ್ ಇಟ್ಕೊಂಡು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಬಿದ್ರು ಅವಳಿನ ಕಡೆ ಮೂಸು ನೋಡಲ್ಲ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದೇನೋ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ತಗೋ, ಇದೇ ನಾನು ಪಾಲಿಸಿ. ಓಕೆ ಸರ್, ಆಯ್ತು ಸರ್. ಓಕೆ, ಹೋಗಿನ ಸತ್ಯ ಹುಡುಗಿರಿಂದ ಬೀಳ್ಬೇಡ. ಓಕೆ ಸರ್. నన్ను వదిలేరా, నాకేం బాగలేదా? ಆನೆ ಬಂದಂತೆ ಫೋನ್ ಮಾಡ. ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ अगर दानिश भाई जिंदा रहते थे ना तो किसी का नाम ही नहीं रहता था भाई. मतलब अलग ही लेवल का बंदा था. सोशल मीडिया इन्फ्लुएंसरिंग उसने सिखाया है बंदों को. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಸೊ ನೆಕ್ಸ್ಟ್ ಬಂದು ಇನ್ಕ್ಲೈನ್ ಡಂಬಲ್ ಪ್ರೆಸ್. ಇನ್ಕ್ಲೈನ್ ಡಂಬಲ್ ಪ್ರೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದು ಅಪ್ಪರ್ ಚೆಸ್ಟ್ಗೆ ವರ್ಕೌಟ್ ಆಗುತ್ತೆ. ಇದನ್ನ ಮಾಡಬೇಕಾದವಾಗ ಸ್ಟಾರ್ಟಿಂಗಲ್ಲಿ ನಿಮ್ಮ ಡಂಬಲ್ಸ್ನ ನಿಮ್ಮ ಕಾಲಿಂದ ಪುಷ್ ಮಾಡಿ ಎತ್ಕೊಳ್ಳಿ. ನೆಕ್ಸ್ಟ್ ಬಂದು ಚೆಸ್ಟ್ ಪ್ರೈಸ್. ಕೇವಲ್ ಚೆಸ್ಟ್ ಪ್ರೈಸ್ ಅಲ್ಲಿ ನಾನು ಹೈ ಕೇಬಲ್ ಚೆಸ್ಟ್ ಪ್ರೈಸ್ ಮಾಡ್ತಾ ಇದ್ದೀನಿ. ಕುತ್ಕೊಂಡು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಮೂಮೆಂಟ್ ಲಾಂಗ್ ಆಗಿರುತ್ತೆ, ಮತ್ತೆ ಮಸಲ್ಸ್ ಕಾಂಟ್ರಾಕ್ಟ್ ಆಗಿ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಈಗ ಬೆಂಚ್ ಪ್ರೆಸ್ ಮಿಷಿನ್ ಅಲ್ಲಿ ಡಿಕ್ಲೈನ್ ಮಾಡ್ತಾ ಇದ್ದೀನಿ. ಡಿಕ್ಲೈನ್ ಯಾಕಂದ್ರೆ ಲೋವರ್ ಚೆಸ್ಟ್ ಗೋಸ್ಕರ. ಲೋವರ್ ಚೆಸ್ಟ್ ವೈಡ್ ಬರಬೇಕಂದ್ರೆ ಈ ಎಕ್ಸರ್ಸೈಸ್ ಮಾಡಬೇಕು. ಸೊ ಲಾಸ್ಟಲ್ಲಿ ಬಂದು ಬಟರ್ಫ್ಲೈ ಚೆಸ್ಟ್ ಮಿಷಿನ್ ಅಲ್ಲಿ ಮಾಡ್ತಾ ಇದ್ದೀನಿ. ಇದು ಯಾಕಂದರೆ ಇದು ಮಿಡ್ ಚೆಸ್ಟ್ಗೆ ಹೆಲ್ಪ್ ಆಗುತ್ತೆ. ಮಿಡ್ ಚೆಸ್ಟ್ ಲೈನ್ ಇರುತ್ತಲ್ವ, ಆ ಲೈನ್ಗೋಸ್ಕರ ಇದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.